ನಿಮ್ ಚಾನಲ್ ಇಂದ ಬಂದ್ರೆ 5,50,000 ಕ್ಲೋಸ್ ಮಾಡ್ಕೊಡ್ತೀವಿ. 5,50,000. 5,50,000. ಓಕೆ. ಡೀಸೆಲ್ ಬರುತ್ತಾ ಪೆಟ್ರೋಲ್? ಪೆಟ್ರೋಲ್ ಸರ್ ಇದು. ಪೆಟ್ರೋಲ್ ಇಂಜಿನ್. ಫೈನಲ್ ಟು ಫೈನಲ್ ಎಷ್ಟು ಆಗ್ಬೋದು? 775 ಕೊಡೋಣ ಸರ್ ಅದು. 775. ಸರ್ 2016 ಮಾಡಲ್ ಸರ್, ಸ್ಕೋಡಾ ರ್ಯಾಪಿಡ್. 5,95,000. ನಿಮ್ ಕಡೆ ಇದು ಅಂದ್ರೆ 5,50,000 ಗೆ ಕೊಡ್ತೀನಿ ಅಂದ್ರೆ ಡೀಸೆಲ್ ಆಟೋಮೆಟಿಕ್ 3,75,000 ಸರ್ ಇದು ಅಂದ್ರೆ ಬರೇ. ನಿಮ್ ಕಡೆ ನಿಮ್ ಚಾನಲ್ ಕಡೆ ಇದೆ ಬಂದ್ರೆ 3,500,000 ಕೊಡ್ತೀನಿ ಸರ್ ಇದನ್ನ ಅಂದ್ರೆ. 3,500,000 ಆಗುತ್ತೆ. ಏರ್ ಬ್ಯಾಗ್ 13 ಮಾಡಲ್ ಲೋನ್ ಆಗುತ್ತೆ ಇದಕ್ಕೆ ಅಂದ್ರೆ. ಸರ್ ಇದು ಶಿಫ್ಟ್ ಇದೆ ನೋಡಿ ಸರ್, ಮಾರುತಿ ಶಿಫ್ಟ್ ಚೆನ್ನಾಗಿದೆ ಗಾಡಿ ಇದು. 2016 ಮಾಡಲ್ ಸಿಂಗಲ್ ಓನರ್. 3,10,000 ಗೆ ಕೊಟ್ಬಿಡಿ ಸರ್. ಹೋಂಡಾ ಸಿಟಿ ಸರ್ 2008 ಮಾಡಲ್ ಸರ್, ಥರ್ಡ್ ಓನರ್ ಇದು. ಇದು ಟಾಪ್ ಎಂಡ್ ಏರ್ ಬ್ಯಾಗ್, ABS, ಮ್ಯಾಗ್ವಿಲ್ಸ್ ಎಲ್ಲ ಇದೆ ಇದರಲ್ಲಿ. ವೆಲ್ಕಮ್ ಬ್ಯಾಕ್ ಟು ಪವಿತ್ರನ್ಸ್ ಪರ್ಸ್ಪೆಕ್ಟಿವ್. ಸೊ ವೀಕ್ಷಕರೇ ನೋಡಬಹುದು, ಇವತ್ತು ನಾವು ಕಾಕ್ಟೇಲ್ ಕಾರ್ಸ್ ಕ್ಲಬ್ ಬಂದಿದ್ದೀವಿ. ಅಂಡ್ ನೆಕ್ಸ್ಟ್ ನಮಗೆ ಬಂದು ಬಸವರಾಜ್ ಸರ್ ಇದ್ದಾರೆ. ಫಸ್ಟ್ ಬನ್ನಿ ಸರ್, ನನ್ನ ಚಾನಲ್ ವೆಲ್ಕಮ್ ಮಾಡೋಣ. ಹಲೋ ಸರ್. ಥ್ಯಾಂಕ್ ಯು. ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ ಸರ್. ಸೂಪರ್ ಸರ್. ಅಂಡ್ ದಿವಾಲಿ ಬೇರೆ ಆಯ್ತು, ಇನ್ನ ಏನಾದ್ರು ಆಫರ್ಸ್ ಏನಾದ್ರು ಇದೆಯಾ ಸರ್? ಚೆನ್ನಾಗಿ ನಡೀತಾ ಇದೆ, ಚೆನ್ನಾಗಿ ಹೋಗ್ತಾ ಇದೆ. ದೀಪಾವಳಿಯಿಂದ ಇದು ಎಲ್ಲ ಕೊಡ್ತಾ ಇದೀವಲ್ಲ. ಏನ್ ಆಫರ್ ಸರ್ ನಮ್ಮ ವೀಕ್ಷಕರಿಗೆ? ರೇಟ್ ಅಲ್ಲಿ ಕಮ್ಮಿ ಮಾಡಿ ಕೊಡ್ತಾ ಇದೀವಿ, ಸ್ವಲ್ಪ ಪ್ರೈಸಿಂಗ್ ಅಲ್ಲಿ ಕಮ್ಮಿ ಮಾಡಿ ಕೊಡ್ತಾ ಓಕೆ ಸರ್. ಅಂಡ್ ಲೊಕೇಶನ್ ಎಕ್ಸಾಕ್ಟ್ ಆಗಿ ಎಲ್ಲಿ ಬರುತ್ತೆ ಸರ್? ಲೊಕೇಶನ್ ಇದು ಆರ್ಗೋಡಿ ಸಿಗ್ನಲ್ ಹಾಕಿದ್ರೆ ನಮ್ಮ ಅಂಗಡಿ ಮುಂದೆ ಇದೆ, ಶೋರೂಮ್ ಮುಂದೆ ನಿಂತ್ಕೊಳ್ಳುತ್ತೆ ಗಾಡಿಗಳು. ಅಂಡ್ ಲೊಕೇಶನ್ ಇದೆ ಇರುತ್ತೆ. ಮೇನ್ ರೋಡ್. ಲೋನ್ ಬಗ್ಗೆ ಎಲ್ಲ ಸರ್, ಈಗ ಎಲ್ಲರಿಗೂ ಲೋನ್ ಆಗುತ್ತಾ ಇಲ್ಲ? ಇವಾಗ 2014 ಮೇಲೆ ಲೋನ್ ಆಗುತ್ತೆ. ಸಿವಿಲ್ ಚೆನ್ನಾಗಿರ್ಬೇಕು, ಸಿವಿಲ್ ಚೆನ್ನಾಗಿಲ್ಲ ಅಂದ್ರೆ ಆಗೋದೇ ಇಲ್ಲ. ಸುಮ್ಮನೆ ಹೇಳ್ತಾರೆ ಸಿವಿಲ್ ಇಲ್ಲಿದ್ದು ನಾವು ಮಾಡ್ಕೊಡ್ತೀವಿ ಅಂತ ಹೇಳಿ, ಅದೆಲ್ಲ ಸುಳ್ಳು. ಓಕೆ. ಸಿವಿಲ್ ಚೆನ್ನಾಗಿದೆ, ಎಲ್ಲರಿಗೂ ಲೋನ್ ಆಗುತ್ತೆ. 80% ಲೋನ್ ಆಗುತ್ತೆ. ಚೆನ್ನಾಗಿದ್ರೆ 1,00,000 1,25,000 ಸ್ಯಾಲರಿ ತಗೊಂಡ್ರೆ ನಿಮ್ಗೆ 90% ಮಾಡ್ಬೋದು, ಕರೆಕ್ಟ್ ಆಗಿ ಮಾಡಿದ್ರೆ. ಅಪ್ ಟು 90%. ಅಪ್ ಟು 90% ಮಾಡ್ಬೋದು. ಅಂಡ್ ಪ್ರೈಸಿಂಗ್ ಎಷ್ಟು ರೇಟ್ ಇಂದ ಸ್ಟಾರ್ಟ್ ಆಗುತ್ತೆ ಸರ್? ಪ್ರೈಸಿಂಗ್ 1,75,000 ಸ್ಟಾರ್ಟ್ ಸರ್. ಓಕೆ ಸರ್. 1,75,000. ಓಕೆ ಸರ್. ಅಂಡ್ ಬನ್ನಿ ವೀಕ್ಷಕರೇ, ಆಗ್ಲೇ ವಿಡಿಯೋನ ಶುರು ಮಾಡೋಣ. ನಂಬರ್, ಕಾಂಟ್ಯಾಕ್ಟ್ ಡೀಟೇಲ್, ಲೊಕೇಶನ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ಡಿಸ್ಪ್ಲೇ ಅಲ್ಲಿ ಲಿಂಕ್ ಎಲ್ಲ ಕೂಡ ಬರುತ್ತೆ, ಚೆಕ್ ಮಾಡ್ಬೋದು. ಸೊ ಸಿಟ್ ಬ್ಯಾಕ್, ರಿಲ್ಯಾಕ್ಸ್ ಅಂಡ್ ಎಂಜಾಯ್. ಸೊ ವೀಕ್ಷಕರೇ ನೋಡಬಹುದು, ಫಸ್ಟ್ ವೆಹಿಕಲ್ ಇಂದ ನಾವು ಈಗ ಮಾರುತಿ ಸುಜುಕಿ ಸಿಯಾಜ್ ಇಂದ ಸ್ಟಾರ್ಟ್ ಮಾಡ್ತಾ ಇದೀವಿ. ಸರ್ ಇದು ಡೀಟೇಲ್ಸ್ ಹೇಳ್ಬಿಡಿ ಸರ್. 2017 ಮಾಡಲ್ ಸಿಯಾಜ್ VXI ಪೆಟ್ರೋಲ್ ಇದು, ಸಿಂಗಲ್ ಓನರ್, 72,000 ಕಿಲೋಮೀಟರ್ ಓಡಿದೆ. ಇನ್ಸೂರೆನ್ಸ್ ರನ್ನಿಂಗ್ ಇದೆ. ಓಕೆ. ಗಾಡಿ ಚೆನ್ನಾಗಿದೆ, ನೀಟ್ ಇದೆ. ನಾನ್ ಆಕ್ಸಿಡೆಂಟ್, ಒರಿಜಿನಲ್ ಮೀಟರ್ ಒಂದೇ. ಗಾಡಿ ಚೆನ್ನಾಗಿದೆ. ಓಕೆ. ಅಂಡ್ ಸರ್ವಿಸ್ ಹಿಸ್ಟ್ರಿ ಎಲ್ಲ ಸಿಗುತ್ತಲ್ಲ ಸರ್? ಸರ್ವಿಸ್ ಹಿಸ್ಟ್ರಿ ಅವೈಲೇಬಲ್ ಸರ್ ಅಂದೆ. ಓಕೆ ಸರ್. ಪ್ರೈಸಿಂಗ್ ಎಷ್ಟು ಹೇಳ್ತಾ ಇದ್ದೀರಾ ಇದು? 5,75,000 ಹೇಳ್ತೀನಿ ಸರ್ ಅಂದೆ. 5,85,000. ಓಕೆ ಸರ್. ಅಂಡ್ ನೆಕ್ಸ್ಟ್ ನೋಡಬಹುದು ನಮ್ಮ ಮುಂದೆ ಹಂಗೆ ಒಂದು ನಿಮ್ ಚಾನಲ್ ಇಂದ ಬಂದ್ರೆ 5,50,000 ಕ್ಲೋಸ್ ಮಾಡ್ಕೊಡ್ತೀವಿ. 5,50,000. ಓಕೆ ಸರ್. ಅಂಡ್ ನೆಕ್ಸ್ಟ್ ಎರ್ಟಿಗಾ ಇದೆ, 2013 ಮಾಡಲ್ ZXi ಇದು. ಏರ್ ಬ್ಯಾಗ್, ABS, ಮ್ಯಾಗ್ವಿಲ್ಸ್ ಎಲ್ಲ ಇದೆ. ಪೆಟ್ರೋಲ್ ಇದು. ಓಕೆ. ಹೊಸ ನೆನ್ನೆ ಬಂದಿರೋ ಗಾಡಿ ಇದು. ನೆನ್ನೆ ಬಂದಿರೋ ಗಾಡಿ ಇದು ಒಂದೇ. ಓಕೆ. ಇದು 595 ಕೋಟ್ ಮಾಡಿದ್ದೀನಿ ಸರ್. ಇದನ್ನ 595 ಕೋಟ್ ಮಾಡಿದ್ದೀನಿ. 575 ಕೊಡೋಣ ನಾನು. 575 ಆಗುತ್ತೆ. ಅಂಡ್ ಏನೇನು ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಇದೆ ಸರ್ ಇದರಲ್ಲಿ? ಎಕ್ಸ್ಟ್ರಾ ಫಿಟ್ಟಿಂಗ್ ಒಂದು ಕ್ಯಾರಿಯರ್ ಹಾಕಿದೆ ಸರ್, ಅಷ್ಟೇ, ಬೇರೆ ಏನೋ ಎಕ್ಸ್ಟ್ರಾ ಫಿಟ್ಟಿಂಗ್? ಸೀಟ್ ಕವರ್ ಚೆನ್ನಾಗಿದೆ. ಓಕೆ ಸರ್. ಸಿಂಗಲ್ ಓನರ್ ಬರುತ್ತೆ? ಸಿಂಗಲ್ ಓನರ್ ಸರ್. ಓಕೆ ಸರ್. ಅಂಡ್ ನೆಕ್ಸ್ಟ್ ನೋಡಬಹುದು ಹಂಗೆ ನಮ್ಮ ಮುಂದೆ ಒಂದು ಸ್ಕೋಡಾ ಇದೆ, ರ್ಯಾಪಿಡ್ ಸರ್. ಇದು 2018 ಮಾಡಲ್ ಸರ್ ಇದು. ಸ್ಕೋಡಾ ರ್ಯಾಪಿಡ್ ಇದು, ಟಾಪ್ ಎಂಡ್ ಮಾಡಲ್ ಇದು, ಸಿಂಗಲ್ ಓನರ್. ಓಕೆ. 7,95,000 ಕೋಟ್ ಮಾಡಿದ್ದೀನಿ ಸರ್. ಇದು ನಾನು ಡೀಸೆಲ್ ಬರುತ್ತಾ ಪೆಟ್ರೋಲ್? ಪೆಟ್ರೋಲ್ ಸರ್ ಇದು. ಪೆಟ್ರೋಲ್ ಇಂಜಿನ್. ಅಂಡ್ ಇಂಟೀರಿಯರ್ಸ್ ನೋಡಬಹುದು ಎಷ್ಟು ಸೂಪರ್ ಆಗಿದೆ ಅಂತ. ಸರ್ವಿಸ್ ಹಿಸ್ಟ್ರಿ ಸಿಗುತ್ತಲ್ಲ ಸರ್? ಇದೆ ಸರ್, ಅವೈಲೇಬಲ್. ಎಲ್ಲಾ ಗಾಡಿಗೂ ಸರ್ವಿಸ್ ಹಿಸ್ಟ್ರಿ ಇರುತ್ತೆ ಸರ್. ಓಕೆ. ಸೂಪರ್ ಆಗಿ ಡ್ಯೂಲ್ ಟೋನ್ ಕಲರ್ ಅಲ್ಲಿ ಇದೆ, ರ್ಯಾಪಿಡ್ ಒಂದು. ಅಂಡ್ ಅಲಾಯ್ಸ್ ನೋಡಬಹುದು ಸೂಪರ್ ಆಗಿದೆ. ಪ್ರೈಸಿಂಗ್ ಸರ್ ಇದು? 795 ಸರ್ ಕೋಟಿಂಗ್ ಇದು. ಫೈನಲ್ ಟು ಫೈನಲ್ ಎಷ್ಟು ಆಗ್ಬೋದು? 775 ಕೊಡೋಣ ಸರ್ ಅದು. 775. ಅಂಡ್ ಸಿಂಗಲ್ ಓನರ್? 18 ಮಾಡಲ್ ಸಿಂಗಲ್ ಓನರ್. ಓಕೆ ಸರ್. ಅಂಡ್ ಸರ್ ಇದು ಹೋಂಡಾ ಸಿಟಿ ಸರ್? ಹೋಂಡಾ ಸಿಟಿ 2018 ಮಾಡಲ್ ಇದು, ಸಿಂಗಲ್ ಓನರ್, 50,000 ಡ್ರಿವನ್ ಇದು. ಆಕ್ಚುಲ್ ಆಗಿ ಸೋಲ್ಡ್ ಆಗಿದೆ ಇದು. ಕಸ್ಟಮರ್ ಡೆಲಿವರಿ ಇದೆ ಇದು ಗಾಡಿಗೆ. ಇದು ಎಷ್ಟಕ್ಕೆ ಸೇಲ್ ಆಯ್ತು? 775 ಕ್ಲೋಸ್ ಆಗಿದೆ ಸರ್. ಇದು 7,75,000. ಲೇಟೆಸ್ಟ್ ಶೇಪ್, 4th ಜನರೇಷನ್. ಅಂಡ್ ನೆಕ್ಸ್ಟ್ ಯಾವ್ದು ಸರ್? ಇನ್ನೊಂದು ರ್ಯಾಪಿಡ್ ಇದೆ, ವೈಟ್ ಕಲರ್ ಸರ್. 2021 ಮಾಡಲು ಸರ್ ಇದು. 2021 ಮಾಡಲು, ಸಿಂಗಲ್ ಓನರ್, 35,000 ಡ್ರಿವನ್. ಗಾಡಿ ತುಂಬಾ ಚೆನ್ನಾಗಿದೆ ಅಂದೆ, ಏನು ಖರ್ಚಿಲ್ಲ, ಸರ್ವಿಸ್ ಹಿಸ್ಟ್ರಿ ಇದೆ, ಎಲ್ಲ ಇದೆ ಅಂದೆ. ಅಂಡ್ ಸ್ಪೇಸ್ ಇಲ್ಲ ಆ ಕಡೆ ಹೋಗಕ್ಕೆ, ಸ್ವಲ್ಪ ಫ್ರಂಟ್ ಇಂದಾನೆ ನೋಡ್ಬೇಕು. ಅಂಡ್ ಪ್ರೈಸಿಂಗ್ ಎಷ್ಟಿದೆ ಸರ್ ಇದು? 775 ಸರ್ ಇದು. 7,75,000. 21 ಮಾಡಲು, TSI ಇದು. 1 ಲೀಟರ್ TSI ಇದು. ಒಂದು ಟೈರ್ಸ್ ನೋಡಬಹುದು ಒಳ್ಳೆ ಕಂಡೀಷನ್ ಅಲ್ಲಿ ಇದೆ. ಅಂಡ್ ನೆಕ್ಸ್ಟ್ ಹಂಗೆ ಆ ಕಡೆ ನೀವು ನೋಡಬಹುದು ಕ್ರೆಟಾ ಇದೆ ಸರ್. ಕ್ರೆಟಾ ಡೀಟೇಲ್ಸ್ ಸರ್. 2021 ಮಾಡಲು ಸರ್, ಕ್ರೆಟಾ DCT ಗೇರ್ ಬಾಕ್ಸ್ ಇದು.
ಓಕೆ ಪೆಟ್ರೋಲ್ ಆಟೋಮೆಟಿಕ್ ಫುಲ್ ಸನ್ ರೂಫ್ ಇದು, ಪ್ಯಾನರಾಮಿಕ್ ಸನ್ ರೂಫ್ ಇದು, ಓಕೆ ಸಿಂಗಲ್ ಓನರು, 51,000 ಕಿಲೋಮೀಟರ್ ಓಡಿದೆ ಸರ್. ಇನ್ನು ಪೆಟ್ರೋಲ್ ಬರ್ತಾ ಡೀಸೆಲ್? ಪೆಟ್ರೋಲ್ ಆಟೋಮೆಟಿಕ್ ಸರ್ ಇದು ಅಂದ್ರೆ. ಪೆಟ್ರೋಲ್ ಆಟೋಮೆಟಿಕ್. ಓಕೆ. ಅಂಡ್ ಲೇಟೆಸ್ಟ್ ಕ್ರೆಟಾ, ಲೇಟೆಸ್ಟ್ ಕ್ರೆಟಾ ಫುಲ್ ಸನ್ ರೂಫ್ ಇದು, ಪ್ಯಾನೋರಾಮಿಕ್ ಬರುತ್ತಲ್ಲ? ಪ್ಯಾನರಾಮಿಕ್ ಸನ್ ರೂಫ್. ಓಕೆ. ಪ್ರೈಸಿಂಗ್ ಎಷ್ಟು ಹೇಳ್ತಾ ಇದ್ದೀರಾ ಸರ್? 15,500,000 ಕೊಟ್ಟು ಮಾಡಿದ್ದೀನಿ ಸರ್. ಇದನ್ನ 15,500,000. 15,500,000 ಕೊಟ್ಟು ಮಾಡಿ. ನಿಮ್ ಕಡೆ ಇದ್ದ ಬಂದ್ರೆ 15 ಲಕ್ಷಕ್ಕೆ ಕೊಡ್ತೀನಿ. ಹೊಸದು ಎಷ್ಟು? ಡಿ ಸಿ ಡಿ 24 ಲಕ್ಷ ಸರ್, ಅವಾಗ ತಗೊಂಡಾಗ್ಲೇ ಇದು. ಈಗ 26 ಲಕ್ಷ ಹೊಸದಿದು. ಸೂಪರ್ ಆಗಿದೆ ಸರ್ ಇಂಟೀರಿಯರ್ಸ್ ಎಲ್ಲ. ಗೇರ್ ಬಾಕ್ಸ್ ತೋರಿಸಿ ಹೆಂಗೆ ಅಲ್ಲಿ ಅದನ್ನು. DSG ಗೇರ್ ಬಾಕ್ಸ್. DSG ಗೇರ್ ಬಾಕ್ಸ್, DCT ಡಬಲ್ ಕ್ಲಚ್ ಟರ್ಬೋ. ಓಕೆ. ಪುಷ್ ಬಟನ್ ಸ್ಟಾರ್ಟ್, ಫುಲ್ ಕ್ಯಾಮೆರಾ ವ್ಯೂಸ್ ಎಲ್ಲ 360 ಅಂಡ್ ಸೀಟ್ ವೆಂಟಿಲೇಷನ್ ಇದೆ ಅದರಲ್ಲಿ. ಎಲ್ಲ ಇದೆ ಸರ್. ಓಕೆ. ಅಂಡ್ ನೆಕ್ಸ್ಟ್ ಹಂಗೆ ನೋಡಬಹುದು ನಮ್ಮ ಮುಂದೆ ಒಂದು ವ್ಯಾಗನರ್ ಇದೆ ಸರ್. ಇದು 2008 ಮಾಡಲು ಸಿಂಗಲ್ ಓನರ್ LPG ವಿತ್ ಪೆಟ್ರೋಲ್ ಇದು. ಓಕೆ. ಇದು 2 lakh ಕೊಟ್ಟು ಮಾಡಿ ಸರ್, ವಿತ್ FC ಮಾಡ್ಕೊಡ್ತೀನಿ. 5 ಲಕ್ಷ FC, 1 ವರ್ಷ ಇನ್ಶೂರೆನ್ಸ್ ಮಾಡ್ಕೊಡ್ತೀನಿ. ನಿಮ್ ಕಡೆ ಯಾರನ್ನ ಬಂದ್ರೆ 1,90,000 ಕೊಡ್ತೀನಿ FC ಮಾಡಿ ಇನ್ಶೂರೆನ್ಸ್ ಮಾಡಿ. 1,90,000. 1,90,000 FC 5 ವರ್ಷ ಇನ್ಶೂರೆನ್ಸ್ 1 ವರ್ಷ ಮಾಡಿ ಗಾಡಿ ಡೆಲಿವರಿ ಕೊಡ್ತೀನಿ. 1,90,000. ಓಕೆ ಸರ್. ಅಂಡ್ ನೆಕ್ಸ್ಟ್ ಸೆಲೆರಿಯೋ. ಸಿಲೆರಿಯಾ 2014 ಮಾಡಲು ಸರ್, ಆಟೋಮೆಟಿಕ್ VXI ಸಿಂಗಲ್ ಓನರ್. ಓಕೆ. ಇದು 72,000 ಕಿಲೋಮೀಟರ್ ಓಡಿದೆ. 3,75,000 ಕೊಡ್ತೀನಿ ಸರ್. ಇದು ನಿಮ್ ಕಡೆ ಇದ್ದ ಬಂದ್ರೆ 3,75,000. 395 ಕೊಟ್ಟು ಮಾಡಿ 375ಗೆ ಕೊಡ್ತೀನಿ. 3ವರೆಗೆ ಕೊಟ್ಬಿಡ್ತೀನಿ ನಿಮ್ ಕಡೆ ಇದ್ದ ಬಂದ್ರೆ. 3.5. ಯಾವ್ದು ಸರ್ ಇದು? ಸರ್ ಇದು ಹೋಂಡಾ WRV. ಹೋಂಡಾ WRV ಪುಷ್ ಸ್ಟಾರ್ಟ್ ಬಟನ್ ವಿತ್ ಸನ್ ರೂಫ್, ಸಿಂಗಲ್ ಓನರ್, ಡೀಸೆಲ್. ಓಕೆ. 2018 ಮಾಡಲು ಸಿಂಗಲ್ ಓನರ್, 70,000 ಕಿಲೋಮೀಟರ್ ಓಡಿದೆ ಇದು. ಓಕೆ. ಪ್ರೈಸಿಂಗ್ ಸರ್ ಇದು? 7,75,000 ಸರ್. ಇದು 7,75,000 ಡೀಸೆಲ್ ಮ್ಯಾನ್ಯುಯಲ್. ನಿಮ್ ಕಡೆ ಇದ್ದ ಬಂದ್ರೆ 7ವರೆಗೆ ಕೊಡ್ತೀನಿ ಸರ್. ಇದನ್ನ 7,50,000ಗೆ ಫೈನಲ್ ಆಗುತ್ತೆ. ಅಂಡ್ ನೆಕ್ಸ್ಟ್ ಹಂಗೆ ನೋಡಬಹುದು ನಮ್ಮ ಮುಂದೆ ಒಂದು i20 ಇದೆ. 2019 ಮಾಡಲು ಸರ್. ಇದು 2019 ಮಾಡಲು ಸ್ಪೋರ್ಟ್ಸ್ ಆಪ್ಷನ್, ಏರ್ ಬ್ಯಾಗ್, ABS, ಮ್ಯಾಗ್ ವೀಲ್ಸ್ ಎಲ್ಲ ಇದೆ. ಪುಷ್ ಬಟನ್ ಸ್ಟಾರ್ಟ್ ಒಂದಿಲ್ಲ ಇದರಲ್ಲಿ. ವೈಟ್ ಕಲರ್ ಸಿಂಗಲ್ ಓನರ್ ಇದು. ಓಕೆ. ಇದು 7 lakhs ಕೊಟ್ಟು ಮಾಡಿದ್ದೀನಿ ಸರ್. ಇದನ್ನ ನಿಮ್ ಕಡೆ ಇದ್ದ ಬಂದ್ರೆ 675 ಕೊಟ್ಬಿಡ್ತೀನಿ. 6,75,000. 19 ಮಾಡಲ್ ಸಿಂಗಲ್ ಓನರ್, ಸ್ಪೋರ್ಟ್ಸ್ ಆಪ್ಷನ್, ಏರ್ ಬ್ಯಾಗ್ ಇದೆ, ABS ಇದೆ, ಮ್ಯಾಗ್ ವೀಲ್ಸ್ ಇದೆ, ಎಲ್ಲ ಇದೆ. ಇದು ಅಂದ್ರೆ ತುಂಬಾ ಚೆನ್ನಾಗಿದೆ ಗಾಡಿ. ಇಂಟೀರಿಯರ್ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ. ನೆಕ್ಸ್ಟ್ ನೋಡಬಹುದು ಇನ್ನೊಂದು. ಇದು 2015 ಮಾಡಲು ಸರ್. ಇದು ಅಮೇಜ್ ಆಟೋಮೆಟಿಕ್. ಇದು ಅಮೇಜ್ ಆಟೋಮೆಟಿಕ್ ಸಿಂಗಲ್ ಓನರ್ ಸರ್. ಇದು ಒಂದೇ 2014 ಮಾಡಲು ಸಿಂಗಲ್ ಓನರ್, 67,000 ಕಿಲೋಮೀಟರ್ ಓಡಿದೆ. ಇದು ಒಂದೇ 4,50,000 ಕೋಟ್ ಮಾಡೀನಿ. ಇದನ್ನ 4,50,000. ಇದು. ಓಕೆ. ಅಂಡ್ ಬಲ್ಲೇನು ನೋಡಬಹುದು ನೆಕ್ಸ್ಟ್ ಸರ್. ಇದು 2016 ಮಾಡಲು ಜೀಟಾ ಪುಷ್ ಬಟನ್ ಸ್ಟಾರ್ಟ್, ಸಿಂಗಲ್ ಓನರ್, 72,000 ಕಿಲೋಮೀಟರ್ ಓಡಿದೆ. ಗಾಡಿ ಚೆನ್ನಾಗಿದೆ, ನಾನ್ ಆಕ್ಸಿಡೆಂಟ್ ಎಲ್ಲ ಒರಿಜಿನಲ್ ಮೀಟರ್ ಇದು. ಇದು 5,80,000 ಸರ್. ನಿಮ್ ಕಡೆ ಇದ್ದ ಬಂದ್ರೆ 550ಗೆ ಕೊಡ್ತೀನಿ ಸರ್. 5,50,000 and fully top end ಅಲ್ಲ ಸರ್ ಇದು ಜೀಟಾ ಅಂದ್ರೆ? ಪುಷ್ ಬಟನ್ ಸ್ಟಾರ್ಟ್, ಟಾಪ್ ಎಂಡ್. ಓಕೆ. ಅಂಡ್ ನೆಕ್ಸ್ಟ್ ಒಂದು i10 ಇದೆ. 2014-15 ಸರ್. ಇದು ಗ್ರ್ಯಾಂಡ್ i10 ಮ್ಯಾಗ್ನಾ ಸಿಂಗಲ್ ಓನರ್, 45,000 ಕಿಲೋಮೀಟರ್ ಓಡಿದೆ. ಇದು ಬರೀ ಓಕೆ. 45,000 ಕಿಲೋಮೀಟರ್ ಇವನ್ 4,50,000 ಸರ್. ಇದು ನಿಮ್ ಕಡೆ ಇದ್ದ ಬಂದ್ರೆ 4,25,000ಕ್ಕೆ ಕೊಡೋಣ ಸರ್. ಇದು 4,25,000ಗೆ ಆಗ್ಬಿಡುತ್ತೆ. ಅಂಡ್ ನೆಕ್ಸ್ಟ್ ಈ ಕಡೆ ಸರ್ ಇದು ಇಯಾನ್. ಇದು 2015 ಮಾಡಲು ಸೆಕೆಂಡ್ ಓನರ್, ಹೊಸ ಟೈರ್ ಆಗಿದೆ. ಗಾಡಿ ಚೆನ್ನಾಗಿದೆ, ನೀಟಲ್ಲಿ ಇದೆ. ಗಾಡಿ ಏನು ಖರ್ಚಿಲ್ಲ ಗಾಡಿನಲ್ಲಿ. ಓಕೆ. ಇದು ನಿಮಗೆ 290 ಸರ್. ಬರೀ 2,90,000 ರೂಪಾಯಿ. ನಿಮ್ ಕಡೆ ಇದ್ದ ಬಂದ್ರೆ 275ಗೆ ಕೊಟ್ಬಿಡ್ತೀನಿ ಸರ್. 15 ಮಾಡಲು ಲೋನ್ ಆಗುತ್ತೆ ಸರ್. ಇದಕ್ಕೆ ಒಂದು 2 ಲಕ್ಷ 2.5 ಲಕ್ಷ. ಓ ಸೂಪರ್ ಸರ್. ಆದ್ರೆ ಫಸ್ಟ್ ಟೈಮ್ ಬಯರ್ಸ್ಗೆ ಇಲ್ಲ ವರ್ಷಕ್ಕೆ ಚೆನ್ನಾಗಿರುತ್ತೆ. ಈಗ ಮುಗಿತು. ಈಗ ಡೈರೆಕ್ಟ್ ಇನ್ವೆಂಟರಿ ಬಂದಿದೀವಿ. ಮೋರ್ ದೆನ್ 50+ ವೆಹಿಕಲ್ಸ್ ಇದೆ. ಅಂಡ್ ಫಸ್ಟ್ ವೆಹಿಕಲ್ ಸ್ಕೋಡಾ ರ್ಯಾಪಿಡ್ ಇದೆ. 2016 ಮಾಡಲು ಸರ್. ಸ್ಕೋಡಾ ರ್ಯಾಪಿಡ್ ಟಾಪ್ ಎಂಡ್ ಮಾಡಲು, ಏರ್ ಬ್ಯಾಗ್, ABS, ಮ್ಯಾಗ್ ವೀಲ್ಸ್ ಎಲ್ಲ ಇದೆ. ಡೀಸೆಲ್ ಆಟೋಮೆಟಿಕ್ ಇದು. ಓಕೆ. ಸಿಂಗಲ್ ಓನರ್, ಡೀಸೆಲ್ ಆಟೋಮೆಟಿಕ್. ಪ್ರೈಸಿಂಗ್ ಎಷ್ಟು ಹೇಳ್ತಾ ಇದ್ದೀರಾ ಸರ್ ಇದು? ಸರ್ ಇದು 595 ಸರ್. ಬರೀ 5,95,000. ನಿಮ್ ಕಡೆ ಇದು ಬಂದ್ರೆ 5,50,000ಗೆ ಕೊಡ್ತೀನಿ ಅಂದ್ರೆ. ಡೀಸೆಲ್ ಆಟೋಮೆಟಿಕ್. 5,50,000 ಅಂದ್ರೆ ತುಂಬಾ ಚೆನ್ನಾಗಿದೆ ಗಾಡಿ ಅಂದ್ರೆ. ವೈಟ್ ಕಲರ್ ಅಲಾಯ್ಸ್ ಎಲ್ಲ ಕಸ್ಟಮರ್ ಎಕ್ಸ್ಟ್ರಾ ಹಾಕಿದಾರಾ ಸರ್? ಅಲ್ಲ ಸರ್, ಅದೇ ಕಂಪನಿ ಇದೆ ಹಾಕಿರೋದಲ್ಲ ಅದು. ಓಕೆ ಸರ್. ನೆಕ್ಸ್ಟ್ ನೋಡಬಹುದು ಒಂದು ಕ್ರೆಟಾ ಇದೆ, ಸೆಕೆಂಡ್ ಜನರೇಷನ್. ಸರ್ ಇದು ಡೀಟೇಲ್ಸ್ ಸರ್. ಇದು 2018 ಮಾಡಲು ಸರ್. ಕ್ರೆಟಾ ಡೀಸೆಲ್ ಇದು. ಇದು ಸಿಂಗಲ್ ಓನರ್. ಇದು 95,000 ಕಿಲೋಮೀಟರ್ ಡೀಸೆಲ್ ಗಾಡಿ ಅಂದ್ರೆ ಕ್ರೆಟಾದಲ್ಲಿ ಸಿಗದ ಕಡೆ ಬರೀ ಪೆಟ್ರೋಲ್ ಕೇಳ್ತಾರೆ ಎಲ್ಲರನ್ನು. ಇದು 9,50,000 ಕೊಟ್ಟು ಮಾಡಿದ್ದೀನಿ ಸರ್. ನಿಮ್ ಕಡೆ ಇದ್ದ ಬಂದ್ರೆ 9 lakhsಗೆ ಕೊಡ್ತೀನಿ. ಇದನ್ನ 9 lakhsಗೆ. ಕ್ರೆಟಾ 2018 ಮಾಡಲ್, ಸಿಂಗಲ್ ಓನರ್. ಓಕೆ ಸರ್. 95,000 ರಿವನ್. ಟೈರ್ಸ್ ಸೂಪರ್ ಆಗಿದೆ, ಅಲಾಯ್ಸ್ ಎಲ್ಲ. ಗಾಡಿ ಚೆನ್ನಾಗಿದೆ ಸರ್. ಸರ್ ಇದು ರೆನಾಲ್ಡ್ಸ್ ಕಾಲ. ಇದು ಲೋ ಬಜೆಟ್ ಅಲ್ಲಿ ಬೇಕಾದ್ರೆ ನಿಮಗೆ ಇದು ಹೈ ಮಾಡಲು, ಇದಿದೆ. ಇದಕ್ಕೆ ಏರ್ ಬ್ಯಾಗ್ ಇದೆ, ABS ಇದೆ, ಮ್ಯಾಗ್ ವೀಲ್ಸ್ ಇದೆ, ಎಲ್ಲ ಇದೆ.
ಓಕೆ ಬಟ್ ಕಡಿಮೆ ರೇಟಲ್ಲಿ ಕೊಡ್ತೀನಿ ಇದನ್ನ ಅಂದ್ರೆ ಎಷ್ಟು 2013 ಮಾಡಲು ಸೆಕೆಂಡ್ ಓನರ್ 53,000 ಕಿಲೋಮೀಟರ್ ಓಡಿದೆ ಸರ್ ಬರೀ ಇದು ಅಂದ್ರೆ 53,000. 3,75,000 ಸರ್ ಇದು ಅಂದ್ರೆ ಬರೀ ನಿಮ್ ಕಡೆ ನಿಮ್ ಚಾನಲ್ ಕಡೆ ಇದೆ ಬಂದ್ರೆ 3,500 ಕೊಡ್ತೀನಿ ಸರ್ ಇದನ್ನ ಅಂದ್ರೆ 3,500 ಆಗುತ್ತೆ. ಏರ್ ಬ್ಯಾಗ್ 13 ಮಾಡಲು ಲೋನ್ ಆಗುತ್ತೆ ಇದಕ್ಕೆ ಅಂದ್ರೆ ಲೋನೇ ಒಂದು 2.5 ಲಕ್ಷ ಲೋನ್ ಮಾಡ್ಕೊಡ್ತೀನಿ ಇದಕ್ಕೆ ಅಂದ್ರೆ ಓಕೆ, ಮಿಕ್ಕಿದ ಡೌನ್ ಪೇಮೆಂಟ್ ಮಾಡ್ಕೊಡ್ಬೋದು. ಓಕೆ ಸರ್. ಅಂಡ್ ನೆಕ್ಸ್ಟ್ ಒಂದು ಶೆವರ್ಲೆಟ್ ಬೀಟ್ ಇದೆ. ಶೆವರ್ಲೆಟ್ ಬೀಟ್ ಇದೆ ಸರ್ ಇದು 2014 ಮಾಡಲು ಸೆಕೆಂಡ್ ಓನರ್ ಡೀಸೆಲ್ ಸರ್ ಇದು ಓಕೆ 2014 ಮಾಡಲು ಸೆಕೆಂಡ್ ಓನರ್ ಡೀಸೆಲ್ ಚೆನ್ನಾಗಿದೆ ಗಾಡಿ ಸೆಕೆಂಡ್ ಓನರ್ 2,75,000 ಸರ್ ಬರೇ 2,75,000 ಬರೇ ಡೀಸೆಲ್ ಚೆನ್ನಾಗಿದೆ, ಗ್ರೀನ್ ಗಾಡಿ ಕಲರ್ ಚೆನ್ನಾಗಿದೆ ಸರ್ ಅಂಡ್ ಪೆಟ್ರೋಲ್ ಡೀಸೆಲ್ ಡೀಸೆಲ್ ಸರ್ ಇದು ಡೀಸೆಲ್. ಡೀಸೆಲ್ ಚೆನ್ನಾಗಿದೆ. ಅಂಡ್ ನೆಕ್ಸ್ಟ್ ಒಂದು i20 i20 ಇದು 2018 ಮಾಡಲು ಸರ್ ಪುಷ್ ಬಟನ್ ಸ್ಟಾರ್ಟ್ 6 ಇಯರ್ ಬ್ಯಾಗ್ ಇದು ಆಪ್ಷನಲ್ ಆಪ್ಷನಲ್ ಇದು 6 ಇಯರ್ ಬ್ಯಾಗ್ ಪುಷ್ ಬಟನ್ ಸ್ಟಾರ್ಟ್ ಇದು 6,75,000 ಸರ್ 6,75,000 ನಿಮ್ ಕಡೆ ಇದ್ದ ಬಂದ್ರೆ 6,50,000 ಕೊಡ್ತೀನಿ ಸರ್ ಇದನ್ನ ಅಂದ್ರೆ 6,50,000. 6,50,000 ರುಪೀಸ್ 6.5 ಲಕ್ಷ ಬರೇ. ಓಕೆ, ಅಂಡ್ ನೆಕ್ಸ್ಟ್ ನೋಡಬಹುದು ಬಲೆನೋ ಇದೆ. ಬರೋಣ ಸರ್ ಇದು 2017 ಮಾಡಲು ಸಿಂಗಲ್ ಓನರ್ ಜೀಟಾ ಪುಷ್ ಬಟನ್ ಸ್ಟಾರ್ಟ್ ಇದು ಟಾಪ್ ಎಂಡ್ ಇದು ಆಟೋಮೆಟಿಕ್ ಸರ್ ಇದು ಅಂದ್ರೆ ಓಕೆ, ಆಟೋಮೆಟಿಕ್ ಅಂಡ್ ಫೀಚರ್ಸ್ ಎಲ್ಲ ಏನೇನಿದೆ ಸರ್? ಏರ್ ಬ್ಯಾಗ್ ABS ಮ್ಯಾಗ್ ವೀಲ್ಸ್ ಪುಷ್ ಬಟನ್ ಸ್ಟಾರ್ಟ್ ಎಲ್ಲ ಇದೆ ಸರ್ ಇದು ಪುಷ್ ಬಟನ್ ಸ್ಟಾರ್ಟ್. ಅಂಡ್ ಪ್ರೈಸಿಂಗ್ ಎಷ್ಟು ಇದೆ ಸರ್? 650 lakhs ಸರ್ ನಿಮ್ ಕಡೆ ಇದ್ದ ಬಂದ್ರೆ 6 ಲಕ್ಷ ಕೊಡ್ತೀನಿ ಸರ್ ಅಂದ್ರೆ 6,50,000. ಆಟೋಮೆಟಿಕ್. ಅಂಡ್ ನೆಕ್ಸ್ಟ್ ಹಂಗೆ ಹೋಂಡಾ ಸಿಟಿ ಇದೆ ಸರ್ ಹೋಂಡಾ ಸಿಟಿ ಇದು 2016 ಮಾಡಲು ಸರ್ ಇದು 2015 ಮಾಡಲಿ ಇದು ಸಾರಿ 2015 ಮಾಡಲು ಸಿಂಗಲ್ ಓನರ್ ಓಕೆ, CVT ಇದು ಆಟೋಮೆಟಿಕ್ ಇದು. ಅಂಡ್ ಪ್ರೈಸಿಂಗ್ ಎಷ್ಟಿದೆ? ಪ್ರೈಸಿಂಗ್ ಬರೀ ಇದು 5,95,000 ಸರ್ ಇದು ನಿಮ್ ಕಡೆ ಇದು ಬಂದ್ರೆ 575 ಕೊಡ್ತೀನಿ ಸರ್ ಇದನ್ನ 575. ಓಕೆ, ಅಂಡ್ ಹಂಗೆ ಲೇಟೆಸ್ಟ್ ಮಾಡೆಲ್ ಒಂದು ಲೇಟೆಸ್ಟ್ ಇದು 2019 ಮಾಡಲ್ ವೆನ್ಯೂ ಸರ್ ವೆನ್ಯೂ ವಿತ್ ಸನ್ ರೂಫ್ ಗಾಡಿ ಚೆನ್ನಾಗಿದೆ 2018 ಮಾಡಲು ಸರ್ ಇದು 19 ಮಾಡಲ್ ಇದು ಓಕೆ 2019 ಮಾಡಲು ಸಿಂಗಲ್ ಸೆಕೆಂಡ್ ಓನರ್ ಇದು 850 lakhs ಸರ್ ಬರೀ ಇದು 8,50,000. 8,50,000 ಅಂಡ್ ಡೀಸೆಲ್ ಪೆಟ್ರೋಲ್ ಸರ್? ಡೀಸೆಲ್ ಸರ್ ಪೆಟ್ರೋಲ್ ಪುಷ್ಪ ಸ್ಟಾರ್ಟ್ SX ಟಾಪ್ ಎಂಡ್ ಇದು ಓಕೆ, ಫುಲ್ ಸ್ಟಾರ್ಟ್ ಇದೆ ಸನ್ ರೂಫ್ ಇದೆ ಎಲ್ಲ ಇದೆ ಅಂದ್ರೆ ಓಕೆ. ಅಂಡ್ ನೆಕ್ಸ್ಟ್ ಸರ್ ಇದು ಶಿಫ್ಟ್ ಇದೆ ನೋಡಿ ಸರ್ ಮಾರುತಿ ಶಿಫ್ಟ್ ಚೆನ್ನಾಗಿದೆ ಗಾಡಿ ಇದು 2016 ಮಾಡಲ್ ಸಿಂಗಲ್ ಓನರ್ ಬರೀ 5,25,000 ಕೊಟ್ಟು ಮಾಡಿದೀನಿ ಸರ್ ನಿಮ್ ಕಡೆ ಇದೆ ಬಂದ್ರೆ ಬರೀ 5 ಲಕ್ಷಕ್ಕೆ ಕೊಡ್ತೀನಿ ಸರ್ ಇದನ್ನ ಜಸ್ಟ್ 5 lakhs. 16 ಮಾಡಲು ಸಿಂಗಲ್ ಓನರ್ ಪೆಟ್ರೋಲ್ VXI ಸಿಂಗಲ್ ಓನರ್ ಇದು ಸೂಪರ್ ಆಗಿದೆ, ವೈಟ್ ಕಲರ್ ಗಾಡಿ ಚೆನ್ನಾಗಿದೆ ಸರ್ ಇದು ಅಂದ್ರೆ. ಅಂಡ್ ನೆಕ್ಸ್ಟ್ ಹಂಗೆ ಒಂದು ಫಿಯೇಟ್ ಇದೆ ನಮ್ಮ ಮುಂದೆ, ಫಿಯೇಟ್ ನೋಡಬಹುದು ಸರ್ 2014 ಮಾಡಲು ಸೆಕೆಂಡ್ ಓನರ್ ಸರ್ ಇದು ಫಿಯೇಟ್ ಪುಂಟೋ ಗಾಡಿ ತುಂಬಾ ಚೆನ್ನಾಗಿದೆ ಟಾಪ್ ಎಂಡ್ ಇದು ಚೆನ್ನಾಗಿದೆ ಎಲ್ಲ ಇದೆ ಇದರಲ್ಲಿ 3,25,000 ಸರ್ ನಿಮ್ ಕಡೆ ಇದ್ದ ಬಂದ್ರೆ 3 ಲಕ್ಷಕ್ಕೆ ಕೊಡೋಣ ಸರ್ ಇದನ್ನ 3 lakhs. 3 ಲಕ್ಷಕ್ಕೆ ಕೊಡೋಣ. ಅಂಡ್ ವೈಟ್ ಕಲರ್ ಶಿಫ್ಟ್ ಬೇಡ ಅಂದ್ರೆ ನೋಡಬಹುದು ಇಲ್ಲಿ ರೆಡ್ ಕಲರ್ ಇದೆ, ರೆಡ್ ಕಲರ್ ಶಿಫ್ಟ್ ಸರ್ ಇದು 2011 ಮಾಡಲು ಸಿಂಗಲ್ ಓನರ್ ZXI ಏರ್ ಬ್ಯಾಗ್ ABS ಮ್ಯಾಗ್ ವೀಲ್ಸ್ ಎಲ್ಲ ಇದೆ ಇದರಲ್ಲಿ ಇದು 3,25,000 ಕೊಟ್ಟು ಮಾಡಿ ಸರ್ ನಿಮ್ ಕಡೆ ಇದೆ ಬಂದ್ರೆ 3,20,000 3,15,000 ಕೊಡೋಣ ಸರ್ 3,15,000. 3,10,000 ಕೊಟ್ಬಿಡಿ ಸರ್ 310 ನಿಮ್ ಕಡೆ ಇದೆ ಬಂದ್ರೆ. ಓಕೆ ಸರ್, ಅಂಡ್ ನೆಕ್ಸ್ಟ್ ಹಂಗೆ ನೋಡಬಹುದು ಒಂದು Volkswagen Polo ಸರ್ ಇದು 2014 ಮಾಡಲು ಹೈಲೈನ್ ಟಾಪ್ ಎಂಡ್ ಸಿಂಗಲ್ ಓನರ್ 95,000 ಕಿಲೋಮೀಟರ್ ಡೀಸೆಲ್ ಪೋಲೋ ಸರ್ ಇದು ಏರ್ ಬ್ಯಾಗ್ ABS ಮ್ಯಾಗ್ ವೀಲ್ಸ್ ಎಲ್ಲ ಇದೆ ಟಾಪ್ ಎಂಡ್ ಇದು 4,75,000 ಕೊಟ್ಟು ಮಾಡಿ ಸರ್ ಇದನ್ನ ಓಕೆ. ನಿಮ್ ಚಾನಲ್ ಕಡೆ ಇದೆ ಬಂದ್ರೆ 4,50,000 ಕೊಡ್ತೀನಿ ಇದನ್ನ 4,50,000 ಪೋಲೋ ಹೈಲೈನ್ ಡೀಸೆಲ್. ಓಕೆ, ಅಂಡ್ ನೆಕ್ಸ್ಟ್ ಹಂಗೆ ನೋಡಬಹುದು ಒಂದು ಹೋಂಡಾ ಸಿಟಿ ಸರ್ 2008 ಮಾಡಲು ಸರ್ ಥರ್ಡ್ ಓನರ್ ಇದು ಟಾಪ್ ಎಂಡ್ ಏರ್ ಬ್ಯಾಗ್ ABS ಮ್ಯಾಗ್ ವೀಲ್ಸ್ ಎಲ್ಲ ಇದೆ ಇದರಲ್ಲಿ ಓಕೆ. ಥರ್ಡ್ ಓನರ್ ಆಗಿದೆ ಅಷ್ಟೇ ಇದು 2,25,000 ಸರ್ ಬರೀ ಇದು 2,25,000 2,25,000 ಬರೀ. ಅಂಡ್ ಲೆದರ್ ಸೀಟ್ಸ್ ಎಲ್ಲ ಬರುತ್ತೆ ಇದಕ್ಕೆ. FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಅಂದೆ ಓಕೆ, FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಅಂಡ್ ಒಂದು ಫಿಗೋ ಇದೆ ಸರ್ 2012 ಮಾಡಲು ಫಿಗೋ ಸರ್ ಇದು 2012 ಮಾಡಲು ಫಿಗೋ ಸೆಕೆಂಡ್ ಓನರ್ ಆಗಿದೆ ಇದು ಪೆಟ್ರೋಲ್ 1,75,000 ಕೊಡ್ತೀನಿ ಸರ್ ಬರೀ ಇದನ್ನ 1,75,000. 1,75,000 2 lakh ಕೊಟ್ಟು ಮಾಡಿ 1,75,000 ಕೊಡ್ತೀನಿ ಸರ್. ಅದು 2012 ಮಾಡಲು i20 ಸರ್ ಇದು ಆಪ್ಷನಲ್ ಇದು ಸ್ಪೋರ್ಟ್ ಇದು ಆಸ್ತಾ ಆಪ್ಷನಲ್ ಇದು ಇದರಲ್ಲಿ ಪುಷ್ಪ ಸ್ಟಾರ್ಟ್ ಇದೆ ಏರ್ ಬ್ಯಾಗ್ ABS ಮ್ಯಾಗ್ ವೀಲ್ಸ್ ಇದು ಮಿರರ್ ಮೋಲ್ಡ್ ಫೋಲ್ಡಿಂಗ್ ಎಲ್ಲ ಇದೆ ಎಲ್ಲ ಇದೆ ಇದು 3,75,000 ಸರ್ ಬರೀ ಡೀಸೆಲ್. ಓಕೆ, 3 ಲಕ್ಷ ಸಿಂಗಲ್ ಓನರ್ ಸೆಕೆಂಡ್ ಓನರ್ ಸರ್ 3,75,000 ಕೊಟ್ಟು ಮಾಡಿ ನಿಮ್ ಚಾನಲ್ ಕಡೆಯಿಂದ ಬಂದ್ರೆ 3.5 ಲಕ್ಷ ಕೊಡ್ತೀನಿ ಸರ್ ಡೀಸೆಲ್ ಪುಷ್ ಬಟನ್ ಸ್ಟಾರ್ಟ್ ಟಾಪ್ ಎಂಡ್. ಓಕೆ ಸರ್, ಈ ರೇಟಿ ನಾನು ಕೊಡೋ ರೇಟ್ ಇದನ್ನ 2018 ಮಾಡಲು ಮ್ಯಾಗ್ನಾ ಗ್ರ್ಯಾಂಡ್ i10 ಓಕೆ ಸೆಕೆಂಡ್ ಓನರ್ ಓಡ್ರದ್ 48,000 ಸರ್ ಇದು 4,25,000 ಕೋಟ್ ಮಾಡಿದೀನಿ ಸರ್ 3,90,000 ಕೊಡ್ತೀನಿ ನಿಮ್ ಚಾನಲ್ ಕಡೆ ಬಂದ್ರೆ 18 ಮಾಡಲು ಫುಲ್ 3 ಲಕ್ಷನೇ ಆಗುತ್ತೆ ಒಳ್ಳೆ ಪ್ರೊಫೈಲ್ ಬಂದ್ರೆ ಇದಕ್ಕೆ 3.5 ಲಕ್ಷ ಮಾಡ್ಕೊಡ್ತೀನಿ ಲೋನ್ ಬೇಕಾದ್ರೆ 18 ಮಾಡಲು ಸೆಕೆಂಡ್ ಓನರ್ ಮ್ಯಾಗ್ನಾ
ಗ್ರ್ಯಾಂಡ್ ಐಟನ್ ಓಕೆ 3,90,000 ಬರೀ. 3,90,000. ಎಸ್ ಸರ್. ಓಕೆ ಅಂಡ್ ನೆಕ್ಸ್ಟ್ ಒಂದು ನಿಸಾನ್ ಮೈಕ್ರಾ ಇದೆ ಸರ್. ಇದು 2010 ಮಾಡಲು ಸಿಂಗಲ್ ಓನರ್ ಸರ್. FC ಇನ್ಸೂರೆನ್ಸ್ ಎಲ್ಲ ಮಾಡ್ಬಿಟ್ಟು ನಿಮಗೆ 2,25,000 2 ಲ್ಯಾಕ್ಗೆ ಕೊಡ್ತೀನಿ ಸರ್ ಇದನ್ನ. 2 lakhs ಗೆ FC 5 ವರ್ಷ ಇನ್ಸೂರೆನ್ಸ್ 1 ವರ್ಷ ಮಾಡಿ ಪೆಟ್ರೋಲ್ ಸಿಂಗಲ್ ಓನರ್ 2 ಲ್ಯಾಕ್ಗೆ ಕೊಡ್ತೀನಿ ಸರ್ ಬರೀ ಇದನ್ನ. ಓಕೆ ಸರ್ ಅಂಡ್ ನೆಕ್ಸ್ಟ್ ಒಂದು ಫೋರ್ಡ್ ಫಿಯೆಸ್ಟಾ ಫೋರ್ಡ್ ಫಿಯೆಸ್ಟಾ ಸರ್ 2011 ಮಾಡಲು ಸಿಂಗಲ್ ಓನರ್ ಇದು 59,000 ಕಿಲೋಮೀಟರ್ ಡೀಸೆಲ್. ಓಕೆ 2,50,000 ಕೊಟ್ಟು ಮಾಡಿ ಸರ್. ನಿಮ್ ಕಡೆ ಇದ್ದ ಬಂದ್ರೆ 2,25,000 ಕೊಡ್ತೀವಿ ಸರ್ ಇದನ್ನ. ಇಲ್ಲ ಇನ್ನೂ ಕಮ್ಮಿ ಮಾಡ್ಬೇಕಂದ್ರೆ 2 lakhs ಕೊಡ್ತೀವಿ ಸರ್ ಇದನ್ನ. 2 lakhs ಗೆ 2 ಲಕ್ಷ ಬರೇ. ಓಕೆ ನೆಕ್ಸ್ಟ್ ಇನ್ನೊಂದು ಸರ್ ಹೋಂಡಾ ಸಿಟಿ ಇದು 2007 ಮಾಡಲು ಸರ್. ಇದು ಸೆಕೆಂಡ್ ಓನರ್. ಇದು 2007 ಮಾಡಲು ಸೆಕೆಂಡ್ ಓನರ್ ಹೋಂಡಾ ಸಿಟಿ 1,75,000 ಕೊಡ್ತೀನಿ ಸರ್ ಇದನ್ನ ಬರೇ. 1,70,000 ಓಕೆ ಸರ್. ಚೆವರ್ಲೆಟ್ ಕ್ರೂಸ್ LDZ ಡೀಸೆಲ್ ಆಟೋಮೆಟಿಕ್ ವಿತ್ ಸನ್ ರೂಫ್ 2011 ಮಾಡಲು ಸೆಕೆಂಡ್ ಓನರ್. ಇದು 4 ಲಕ್ಷ ಕೊಟ್ಟು ಮಾಡಿ ಸರ್ ಇದನ್ನ. ಡೀಸೆಲ್ ಆಟೋಮೆಟಿಕ್ ವಿತ್ ಸನ್ ರೂಫ್ ಚೆನ್ನಾಗಿ 3,90,000 ಕೊಡ್ತೀನಿ ಸರ್ ನಿಮ್ ಕಡೆ ಇದ್ದ ಬಂದ್ರೆ. ಓಕೆ ಸರ್ ಅಂಡ್ ಡೀಸೆಲ್ ಆಟೋಮೆಟಿಕ್ ಸರ್. ಇದು 2013 ಮಾಡಲು VD ಟಾಪ್ ಎಂಡ್ ಏರ್ ಬ್ಯಾಗ್ ABS ಮ್ಯಾಗ್ವಿಲ್ಸ್ ಎಲ್ಲ ಇದೆ. ಸೆಕೆಂಡ್ ಓನರ್ 58,000 ಕಿಲೋಮೀಟರ್ ಹೊಡಿ ಸರ್. ಇದು ಚೆನ್ನಾಗಿದೆ ಸರ್ ಗಾಡಿ. ಇದು ಟೊಯೋಟಾ ಇಟಿಯೋಸ್ ಟಾಪ್ ಎಂಡ್. ಓಕೆ ಇದು 4,10,000 ಕೊಟ್ಟು ಮಾಡಿ ಸರ್. ನಿಮ್ ಕಡೆ ಇದ್ದ ಬಂದ್ರೆ 3,90,000 ಕೊಡ್ತೀನಿ ಸರ್ ಇದನ್ನ. 3,90,000 Yes, sir. ಅಂಡ್ ಡಿಸೈರ್ ಒಂದು ಇದೆ ಸರ್. ಡಿಸೈರ್ ZXS ಏರ್ ಬ್ಯಾಗ್ ABS ಮ್ಯಾಗ್ವಿಲ್ಸ್ ಎಲ್ಲ ಇದೆ. ಗಾಡಿ ಚೆನ್ನಾಗಿದೆ. FC ಇನ್ಸೂರೆನ್ಸ್ ಮಾಡಿ ಇದನ್ನ 3 ಲಕ್ಷ ಕೊಡ್ತೀನಿ ಸರ್ ಬರೀ. 3 lakhs. FC 5 ವರ್ಷ ಇನ್ಸೂರೆನ್ಸ್ 1 ವರ್ಷ ಮಾಡಿ 3 lakhs ಬರೀ. ಹಾ ಯಾರು ಕೊಡಲ್ಲ ಸರ್ ಇದನ್ನ. 3 lakhs. 3 lakhs ಓಕೆ ಸರ್. ವೆಂಟೋ ಡೀಸೆಲ್ ಗಾಡಿ ಸಿಗದೇ ಇಲ್ಲ ಅಂತ ಹೇಳ್ತಾರೆ. ವೆಂಟೋ ಡೀಸೆಲ್ ಸಿಂಗಲ್ ಓನರ್ 70,000 ಕಿಲೋಮೀಟರ್ ಹೊಡಿದೆ ಸರ್. ಇದು 70,000 ಕಿಲೋಮೀಟರ್ ಹೊಡಿದೆ ನೋಡ್ರಿ. ಆ ಗ್ಲಾಸ್ ಮೇಲೆ ಸ್ಟಿಕ್ಕರ್ ಚೇಂಜ್ ಆಗಿಲ್ಲ, ಹಂಗಿದೆ ಗಾಡಿ. ಒರಿಜಿನಲ್ ಸ್ಟಿಕ್ಕರ್ ಅದು 100% ಜಿನಿಯನ್ ಗಾಡಿ. ಚೆನ್ನಾಗಿದೆ. ಓಕೆ 3,50,000 ಕೊಟ್ಟು ಮಾಡಿ ಸರ್. 3,25,000 ಕೊಡ್ತೀನಿ ಸರ್ ಇದನ್ನ. 3,25,000 ಡೀಸೆಲ್. ಓಕೆ ಸರ್. ಇದು ರ್ಯಾಪಿಡ್ ಆಟೋಮೆಟಿಕ್. ಇದು ಟಾಪ್ ಎಂಡ್. ಇದು ಏರ್ ಬ್ಯಾಗ್ ABS ಮ್ಯಾಗ್ವಿಲ್ಸ್ ಎಲ್ಲ ಇದೆ. 50,000 ಕಿಲೋಮೀಟರ್ ಹೊಡಿ ಸರ್. ಸಿಂಗಲ್ ಓನರ್. ಇದು ಓಕೆ 4,75,000 ಕೊಟ್ಟು ಮಾಡಿ 4,50,000 ಕೊಡ್ತೀನಿ ಸರ್ ನಿಮ್ಗೆ. ಸರ್ 2012 ಮಾಡಲು ಸರ್. ವರ್ಣ ಬರೇ 45,000 ಕಿಲೋಮೀಟರ್ ಹೊಡಿದೆ ಸರ್. ಇದು ಆಟೋಮೆಟಿಕ್. ಇದು ಪೆಟ್ರೋಲ್ ಆಟೋಮೆಟಿಕ್ ಸರ್. ಓಕೆ ಗಾಡಿ ತುಂಬಾ ಚೆನ್ನಾಗಿದೆ. ನಾನ್ ಆಕ್ಸಿಡೆಂಟಲ್ ಒರಿಜಿನಲ್ ಕಿಲೋಮೀಟರ್ ಇಷ್ಟು ಇದೆ ಎಲ್ಲ ಇದೆ ಸರ್. ಇದೊಂದೇ ಓಕೆ 4,75,000 ಸರ್ ಬರೀ. ಇದು 4,75,000. 4,75,000. ಓಕೆ ಅಂಡ್ ನೆಕ್ಸ್ಟ್ ಒಂದು ಕ್ರೇಟಾ. ಇದು ಈ ಮಾರ್ಕೆಟ್ ಅಲ್ಲಿ ಯಾರು ಕೊಡಲ್ಲ ಸರ್ ಈ ರೇಟ್ಗೆ. ಇದು 2020 ಮಾಡಲು ಸರ್. ಸಿಂಗಲ್ ಓನರ್ ಪುಷ್ ಸ್ಟಾರ್ಟ್ ಫಿಫ್ತ್ ಸನ್ ರೂಫ್ ಆಟೋಮೆಟಿಕ್ ಪೆಟ್ರೋಲ್ ಸರ್. ಇದು ಒಂದೇ ಆಟೋಮೆಟಿಕ್ ಪೆಟ್ರೋಲ್. ಓಕೆ ಆಟೋಮೆಟಿಕ್ ಪೆಟ್ರೋಲ್ ಬೇಕಾದ್ರೆ ಎಲ್ಲಾನೇ ಬೇಕಾದ್ರೆ ವಿಚಾರ ಮಾಡ್ಕೊಂಬರ್ಲಿ ಯಾರನ್ನ ಹೋಗಿ. ಈ ಗಾಡಿ ನಾನು 11,99,000 ಕೊಡ್ಬೇಡ 11,50,000 ಕೊಡ್ತೀನಿ ಸರ್ ಇದನ್ನ. 11,50,000 20 ಮಾಡಲು ಸಿಂಗಲ್ ಓನರ್ ಪೆಟ್ರೋಲ್ ಆಟೋಮೆಟಿಕ್ ವಿತ್ ಸನ್ ರೂಫ್ ಪುಷ್ ಬಟನ್ ಸ್ಟಾರ್ಟ್. ಯಾರು ಕೊಡಲ್ಲ ಅದನ್ನ ಅಂದೆ ಸರ್. ಆಡಿ ಬೇಕಾದ್ರೆ ಚಾಲೆಂಜ್ ನಾನು ಇದನ್ನ. ಈ ಆಡಿ ಗಾಡಿನ 2014 ಮಾಡಲು ಸೆಕೆಂಡ್ ಓನರ್ 89,000 ಕಿಲೋಮೀಟರ್ ಹೊಡಿದೆ. ನಾನು ಇವಾಗ ಹೇಳ್ತಾರೆ ಪ್ರೈಸ್ ನಿಮಗೆ ಬರೀ 10 ಲಕ್ಷ ಸರ್. ಇದು ಅಂದೆ ಜಸ್ಟ್ 10 lakhs. ಬರೀ 10 lakhs. ನಿಮ್ ಕಡೆ ಇದ್ದ ಬಂದ್ರೆ 9,50,000 ಕೊಡ್ತೀನಿ ಸರ್ ಇದನ್ನ. 9 ಲಕ್ಷ ಕೊಟ್ಟಿದ್ದಿ ಗಾಡಿನ. ಓನರ್ ಸರ್ ಇದು ಸೆಕೆಂಡ್ ಓನರ್ ಆಗಿ 9,50,000 ಕೊಡ್ತೀನಿ ಸರ್ ಇದನ್ನ ಅಂದೆ ಆಡಿ. ಓಕೆ ಸರ್. ಇದು ಫೋರ್ಡ್ ಫಿಗೋ ಸರ್. ಇದು 2010 ಮಾಡಲು 5 ವರ್ಷ FC ಮಾಡ್ಸೀನಿ, 1 ವರ್ಷ ಇನ್ಸೂರೆನ್ಸ್ ಮಾಡ್ಸೀನಿ. ಗಾಡಿ ತುಂಬಾ ಚೆನ್ನಾಗಿದೆ. ಟೈರು ಚೆನ್ನಾಗಿದಾವೆ. ಗಾಡಿನೂ ಚೆನ್ನಾಗಿದೆ. ಡೀಸೆಲ್ ಸರ್. 20 ಕಿಲೋಮೀಟರ್ ಮೈಲೇಜ್. ಇದು ಓಕೆ ಯಾವುದೇ ಕಾರಣಕ್ಕೂ ನಿಮಗೆ ಗಾಡಿ 100% ಜಿನಿಯನ್ ಇದೆ ಗಾಡಿ. ನಿಮಗೆ ಇದನ್ನ 2 lakhs ಕೊಡ್ತೀನಿ ಸರ್ ಬರೀ. ಡೀಸೆಲ್ 5 ವರ್ಷ FC 1 ವರ್ಷ ಇನ್ಸೂರೆನ್ಸ್ ಮಾಡಿದೆ. ಬರೀ 2 ಲಕ್ಷ ಕೊಡ್ತೀನಿ ಸರ್. ಇದು ಡೀಸೆಲ್. ಗ್ಲಾಸ್ ಒರಿಜಿನಲ್ ಗ್ಲಾಸ್ ಹೋಗಿದೆ. ಬೇಕಾದ್ರೆ ಹೊಸದು ಹಾಕ್ಸ್ಕೊಡ್ತೀನಿ ಅದಕ್ಕೆ. ನಾನು 2 lakhs ಒರಿಜಿನಲ್ ಹೊಸ ಗ್ಲಾಸ್ ಹಾಕ್ಸ್ಕೊಡ್ತೀನಿ ಅದಕ್ಕೆ. ಓಕೆ ಸರ್. ನೆಕ್ಸ್ಟ್ ಸರ್ ಇದು 15 ಮಾಡಲು ಸಿಲೇರಿಯಾ VXI ಸಿಂಗಲ್ ಓನರ್ 80,000 ಕಿಲೋಮೀಟರ್ ಹೊಡಿದೆ ಸರ್. ಇದೊಂದೇ 3,50,000 ರೂಪಾಯಿ ಕೊಡ್ತೀನಿ ಸರ್ ಇದನ್ನ. 3,50,000. ಸರ್ ಇದು 2 lakhs ಕೊಡ್ತೀನಿ ಸರ್ ಬರೀ. 2008 ಮಾಡಲು ಥರ್ಡ್ ಓನರ್. ಇದು FC ಇನ್ಸೂರೆನ್ಸ್ ಮಾಡಿ 2 ಲಕ್ಷ ಕೊಡ್ತೀನಿ ಸರ್ ಇದು ಬರೀ. ಓಕೆ ಸರ್. ಇದು 1,75,000 ಸರ್. 2010 ಮಾಡಲು ಸೆಕೆಂಡ್ ಓನರ್ 90,000 ಕಿಲೋಮೀಟರ್ ಆಲ್ಟೋ LXI 1,75,000 FC ಅವರೇ ಮಾಡ್ಕೋಬೇಕು ಅಂದೆ. ಓಕೆ ಅಂಡ್ ಸರ್ 2014 ಮಾಡಲು ನ್ಯಾನೋ ಸೆಕೆಂಡ್ ಓನರ್ ಟ್ವಿಸ್ಟ್. ಇದು ಇದರಲ್ಲಿ ಪವರ್ ಸ್ಟೇರಿಂಗ್ AC ಪವರ್ ವಿಂಡೋಸ್ ಎಲ್ಲ ಇದೆ ಇದರಲ್ಲಿ. 1,50,000 ಸರ್ ಬರೀ. ಇದು 1,50,000 ಅಂದೆ. ಓಕೆ ಸರ್ ಇದು 2009 ಮಾಡಲು ಸ್ಪೋರ್ಟ್ಸ್. ಇದು ಸೆಕೆಂಡ್ ಓನರ್ ಆಗಿ ಸರ್ 48,000 ಕಿಲೋಮೀಟರ್ ಹೊಡಿದೆ. ಗಾಡಿ ಚೆನ್ನಾಗಿದೆ. FC 5 ವರ್ಷ ಮಾಡಿದೆ. ಇನ್ಸೂರೆನ್ಸ್ 1 ವರ್ಷನೂ ಇದೆ. ಬರೀ 2,25,000 ಸರ್. ಇದು 2,25,000 ಹೋಂಡಾ ಸಿಟಿ ಸರ್. ಇದು 2016 ಮಾಡಲು ಹೋಂಡಾ ಸಿಟಿ VX ಸರ್. ಇದು ಟಾಪ್ ಎಂಡ್ ಪುಷ್ ಬಟನ್ ಸ್ಟಾರ್ಟ್ ಸನ್ ರೂಫ್ ಎಲ್ಲ ಇದೆ ಈ ಗಾಡಿ. ಈ ಪ್ರೈಸ್ ನಾನು ಹೇಳೋ ಪ್ರೈಸ್ ಯಾರು ಕೊಡೋದೇ ಇಲ್ಲ ಈ ಗಾಡಿನ. ಆಟೋಮೆಟಿಕ್ ವಿತ್ ಸನ್ ರೂಫ್ ಪುಷ್ ಬಟನ್ ಸ್ಟಾರ್ಟ್. 2016 ಮಾಡಲು ಸಿಂಗಲ್ ಓನರ್ 6,50,000 ರೂಪೀಸ್ ಸರ್ ಬರೀ. ಇದು 6,50,000 ನಿಮ್ ಕಡೆ ಇದೆ. ನಮ್ಮ ಬಂದ್ರೆ 6,25,000 ಕ್ಲೋಸ್ ಮಾಡ್ಕೊಡ್ತೀನಿ ಸರ್ ಇದನ್ನ. ವಿತ್ ಸನ್ ರೂಫ್ ಪುಷ್ ಬಟನ್ ಸ್ಟಾರ್ಟ್ ಆಟೋಮೆಟಿಕ್ 80,000 ಕಿಲೋಮೀಟರ್ ಓಡಿದೆ ಜಿನಿಯನ್. ಓಕೆ 100%. ಅದು ವರ್ಣ ಸರ್. ಅದು
2012 ಮಾಡಲ್ SX ಏರ್ ಬ್ಯಾಗ್ ABS ಮ್ಯಾಗ್ವಿಲ್ಸ್ ಎಲ್ಲ ಇದೆ. 2012 ಮಾಡಲ್ ಸಿಂಗಲ್ ಓನರು. ಇನ್ಸೂರೆನ್ಸ್ ಮಾಡಿಬಿಟ್ಟು ಅದನ್ನ 3,90,000 ಕೊಡ್ತೀನಿ ಸರ್. ಬರೀ 3,90,000 ಇನ್ಸೂರೆನ್ಸ್ ಎಲ್ಲ ಇನ್ಸೂರೆನ್ಸ್ ಮಾಡಿ 3,90,000 ಕೊಡ್ತೀನಿ ಅದು ನಾನು. ಓಕೆ ಸರ್. ಅಂಡ್ ಇದು ಬಿಟ್ಟು ಬೇರೆ ಏನಾದ್ರು ಎಕ್ಸ್ಟ್ರಾ ಏನಾದ್ರು ಬೇರೆ ಗಾಡಿ ಬೇಕಂದ್ರೆ ಅರೇಂಜ್ ಮಾಡಿ ಮಾಡ್ಕೊಡ್ತೀವಿ ಸರ್. ಯಾರು ಕಸ್ಟಮರ್ ಬಂದು ಏನಾದ್ರು ಬೇಕು ಅಂದ್ರೆ ಅದಿಲ್ಲ ನಾವು ಬೇರೆಯಿಂದ ಸರ್ಚ್ ಮಾಡ್ಕೊಡ್ತೀವಿ ಬೇರೆ ಕಸ್ಟಮರ್ಗೆ. ಓಕೆ ಸರ್. ಏನೋ ಪ್ರಾಬ್ಲಮ್. ಯಾವುದೇ ಫೈನಾನ್ಸ್ ಆಗಲಿ ಗಾಡಿನ ಆಗಲಿ ನೀವು ಬಂದಿರ್ತೀರಾ, ನೀವು ಬಂದಾಗ ಆ ಗಾಡಿ ಇರಲ್ಲ, ನಿಮ್ಗೆ ಅದೇ ಗಾಡಿ ಬೇಕು ಅಂತೀರ, ನಾವು ತರ್ಸ್ ಮಾಡ್ಕೊಡ್ತೀವಿ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸರ್. ಸೊ ವೀಕ್ಷಕರೇ, ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಅದೇ ನೀವು ನಮ್ದು ಮಾಡೋ ಫೇವರು. ಸೊ ಸಿ ಇನ್ ದ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಇಟ್ಸ್ ಪವಿತ್ರನ್ ಸೈನಿಂಗ್ ಔಟ್. ಬೈ ಬೈ. ಪೀಸ್ ಔಟ್. ಟೇಕ್ ಕೇರ್.